ಅಷ್ಟು ಮಹತ್ವಾಕಾಂಕ್ಷೆಯಿಂದ ಕಟ್ಟಿದ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತ ಅವರು ಒಂದು ದಿವಸ ಕೂಡ ಕೂತ್ಕೊಂಡಿಲ್ಲ. ಒಬ್ಬ ಅಧಿಕಾರಿ ಯಾರೋ ಬರ್ತಾರೆ, ಏನು ಎಲ್ಲ ಬಿಡಿ ಕಲೋನಿಯರ್ ಟೈಮು ಬಿಲ್ಡಿಂಗ್ಗಳೇ ತೋರಿಸ್ತಾ ಇದೆಯಾ, ನಿಮ್ಮದು ಅನ್ನೋದು ಒಂದು ಬಿಲ್ಡಿಂಗ್ ಇಲ್ವಾ ಇಲ್ಲಿ ಅಂತ ಹೇಳ್ತಾರೆ. ಇಂಗ್ಲೆಂಡಲ್ಲಿರೋ ಚರ್ಚಿಲ್ ಅವ್ರಿಗೆ ಸಹಿಸಲಿಲ್ಲ ಆ ಥರ ಬರೀ ಒಂದು ಪಂಚೆ ಉಟ್ಕೊಂಡಿರೋ ಫಕೀರನ್ನು ವೈಸ್ರಾಯ್ ಭವನದಲ್ಲಿ ಕರ್ಕೊಂಡು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ಕೊಟ್ಟ ದೊಡ್ಡ ಕೊಡುಗೆ ಅಂದರೆ ಈ ವಿಧಾನಸೌಧ. ಜೊತೆಗೆ ಅನಿವಾರ್ಯತೆ ಇತ್ತು, ಯಾವುದೋ ಬ್ರಿಟಿಷ್ ಕಟ್ಟಡದಲ್ಲಿ ಅಸೆಂಬ್ಲಿ ಬೇಡ ಅಂಥೇಳಿ ಈ ಕಟ್ಟಡ ಕಟ್ಟಿ ಪೂರ್ಣಗೊಳಿಸ್ತಾರೆ. ಆಗ ಇದಕ್ಕೆ 1,75,00,000 ಮಾತ್ರ ಖರ್ಚಾಗಿರುತ್ತೆ. ಎನ್ ಮಾಧವರಾವ್ ನಿವೃತ್ತಿ ಆಗ್ತಾರೆ. ಆಮೇಲೆ ಅದಾದ ನಂತರನೂ ಅನೇಕ ಅಭಿವೃದ್ಧಿ ಕೆಲಸಗಳು, ವರದಿಗಳು ಕೊಡೋದು, ಇವೆಲ್ಲನೂ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಅದೇ ನಿವೃತ್ತಿ ಆದಮೇಲೆ ಈಗ ಗ್ರೇಟರ್ ಬ್ಯಾಂಗ್ಳೂರು ಪ್ರಪೋಸಲ್ನ ಅವರಿಗೆ ವರದಿ ಕೊಡೋದಕ್ಕೆ ಆ ಕಮಿಟಿಯಲ್ಲಿ ಅವರು ಇರ್ತಾರೆ, ಅವರು ವರದಿ ಕೊಡೋದು. ಈ ಟೈಮಲ್ಲಿ ಇವರು ಆದ ನಂತರ ಇಲ್ಲಿ ದಿವಾನ್ ಆಗೋದೇ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಂತೇಳಿ. ಅವರು ಮೂಲತಃ ವಕೀಲರು. ಅವರು ದಿವಾನ್ರು ಆಗಿಬಿಟ್ಟ ಮೇಲೆ ಅಷ್ಟರಲ್ಲಿ ಇಲ್ಲಿ ಸ್ವಾತಂತ್ರ್ಯ ಚಳುವಳಿ ಉತ್ತುಂಗದಲ್ಲಿರುತ್ತೆ. ಬೇರೆ ವಿಧಿ ಇಲ್ಲ, ಅವ್ರಿಗೂ ಸ್ವಾತಂತ್ರ್ಯ ಕೊಟ್ಟು ಬಿಡಬೇಕು. ಅದರಲ್ಲೂ ಈ ಮಹಾಯುದ್ಧದಲ್ಲಿ ಪಾಲ್ಗೊಂಡ್ರೆ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅನ್ನೋ ಒಂದು ಆಮಿಷ ಒಡ್ಡಿರ್ತಾರೆ ನಮ್ಮ ದೇಶಕ್ಕೆ. ಅದೇ ರೀತಿ ಮಹಾಯುದ್ಧ ಎಲ್ಲ ಮುಗಿದಾಗ್ಬಿಟ್ಟ ಮೇಲೆ ಅವರಿಗೆ ಸ್ವಾತಂತ್ರ್ಯ ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಇದನ್ನು ಮನಗಂಡು ಮಹಾರಾಜರು ಆಗಸ್ಟ್ 8ನೇ ತಾರೀಕಿಗೆ, ಅದಕ್ಕೆ ಮುಂಚೆನೇ ನಾನು ವಿಲೀನ ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮಹಾರಾಜರು. ಅಂದರೆ ಲಿಖಿತ ರೂಪದಲ್ಲಿ ಇಲ್ಲ. ಅವರು ಅವಾಗ 8ನೇ ತಾರೀಕಿಗೆ ಅವರು ಆಗಸ್ಟ್ 8ಕ್ಕೆ ಅವರು ನಾನು ಸ್ವಾತಂತ್ರ್ಯಕ್ಕೆ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದೇ ರೀತಿ ಚಳುವಳಿ ಉತ್ತುಂಗಕ್ಕಾಗಿ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬರುತ್ತೆ. ಆದರೆ ಈ ರಾಜ್ಯದ ದಿವಾನ್ರಾಗಿರ್ತಾರಲ್ಲ, ಅವರು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ, ಸೇರೋದಕ್ಕೆ ಅವರು ಒಪ್ತಾ ಇರಲಿಲ್ಲ. ಸೊ ಮೊದಲಿಯಾರು ಒಪ್ಪಲ್ಲ ಇದಕ್ಕೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರು ದಿವಾನ್ರು ಅವರು ಒಪ್ಪಲ್ಲ. ಅದಕ್ಕೆ ಅಂದರೆ ಒಪ್ಪಲ್ಲ ಅಂತಂದರೆ ಮೈಸೂರು ಮಹಾರಾಜರದ್ದು ನಾವು ಕೇಳಿರೋದೇನು ಅಂದರೆ ಎಲ್ಲರಿಗಿನ ಮುಂಚೆನೆ ಮತ್ತೆ ದೇಶ ಒಂದಾಗೋದಕ್ಕೆ. ಹೌದು, ಆಗಸ್ಟ್ 8ನೇ ತಾರೀಕಿಗೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಈ ದಿವಾನ್ರು ಒಪ್ಪಲಿಲ್ಲ. ಇವರೇನು ಅವಾಗೇನು ಮತ್ತೆ ಇದುವರೆಗೂ ಸ್ವಾತಂತ್ರ್ಯಕ್ಕೋಸ್ಕರ ಗಲಾಟೆ ಆದವರು ಈ ನಮ್ಮ ರಾಜ್ಯದ ವಿಲೀನಕ್ಕೆ ಮತ್ತೆ ಇಲ್ಲಿ ಗಲಾಟೆಗಳಾಯಿತು. ಆಗಸ್ಟ್ ಆಯಿತು, ಆಗಲಿಲ್ಲ. ಸೆಪ್ಟೆಂಬರ್ 3ನೇ ತಾರೀಕು ಇಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೆಯುತ್ತೆ. ಸುಮಾರು 1,00,000 ಜನ ಅದಕ್ಕೆ ಸೇರ್ತಾರೆ. ಅದರ ಮುಂದಾಳತ್ವನ KC ರೆಡ್ಡಿ ಅನ್ನೋರು ವಹಿಸಿರ್ತಾರೆ. ಕೆ ಚೆಂಗಲರಾಯ ರೆಡ್ಡಿ ಅಂದರೆ ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅಂತೇಳಿ. ಅವರು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನವರು. ಅವರು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಹೋರಾಟದ ಚಳುವಳಿ ಆ ಕಾಲದಲ್ಲಿ ಏನು ನಡೀತಿತ್ತು ಅದರಲ್ಲಿ ಮುಖ್ಯ ನಮ್ಮ ಕೋಲಾರ ಜಿಲ್ಲೆಗೆ ದೊಡ್ಡ ಹೆಸರು ಇದ್ದವರು KC ರೆಡ್ಡಿ ಅಂತೇಳಿ. ಅವರ ಮುಂದಾಳತ್ವದಲ್ಲಿ ಇಲ್ಲಿ ದೊಡ್ಡ ಸಭೆ ನಡೆಯುತ್ತೆ. ಆದರೂ ಬಗ್ಗೋದಿಲ್ಲ ದಿವಾನ್ರು. ಆಮೇಲೆ ಏನಾಗುತ್ತೆ, ಇಲ್ಲಿಂದ ಮೈಸೂರು ಚಲೋ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮೆರವಣಿಗೆ ಹೋಗ್ತಾರೆ, ಇಲ್ಲಿಂದ ಮೈಸೂರುವರೆಗೂ, ಬೆಂಗಳೂರಿಂದ. ಈ ರೀತಿ ಗಲಾಟೆ ಆಗಿ ಲಾಸ್ಟ್ಗೆ ಅವರು ಒಪ್ಪಲ್ಲ. ಆಮೇಲೆ ರಿಯಲ್ ಸ್ವಾತಂತ್ರ್ಯ ಅಂತ ನಮ್ಮ ರಾಜ್ಯಕ್ಕೆ ಬಂದಿದ್ದು ಅಂದರೆ ಭಾರತ ದೇಶಕ್ಕೆ 1947 ಆಗಸ್ಟ್ 15 ಸ್ವತಂತ್ರ ಬಂತು. ಮೈಸೂರಿಗೆ ಇನ್ನೂ ಬಂದಿರಲಿಲ್ಲ. ಮತ್ತು ಇವರು ಇದಕ್ಕೆ ಈ ಗಲಾಟೆಗಳು ಇದಕ್ಕೆಲ್ಲ ಬಗ್ಗೆ ಅವರು ಕೆಳಗಿಳಿದು ನಮಗೆ ರಿಯಲ್ ಸ್ವಾತಂತ್ರ್ಯ ಬಂದಿದ್ದು 24 ಅಕ್ಟೋಬರ್ 1947. ಹಾಗಾದರೆ ಕರ್ನಾಟಕದ ದೃಷ್ಟಿಕೋನದಲ್ಲಿ ಅಥವಾ ಮೈಸೂರು ರಾಜ್ಯದ ದೃಷ್ಟಿಕೋನದಲ್ಲಿ ನಾವು ನೋಡಿದ್ರೆ
24 ರಾಜ್ಯದಲ್ಲಿ ನಾವು ಈಗ ದಿವಾನ ಆಳ್ವಿಕೆ ಹೋಗಿ ಮುಖ್ಯಮಂತ್ರಿ ಆಳ್ವಿಕೆ ಬಂದಿರೋದು ಅಕ್ಟೋಬರು 24ನೇ ತಾರೀಕು. ಇದು ಹೆಂಗಪ್ಪ ನನಗೆ ನನ್ನ ಕೆಲವು ಈ ಬೆಂಗಳೂರು ಬಗ್ಗೆ ಹೇಳಬೇಕಂದ್ರೆ ನನ್ನ ವೈಯಕ್ತಿಕ ಅನುಭವಗಳನ್ನ ಕೆಲವು ಹೇಳಬೇಕಾಗುತ್ತೆ. ನಾನು ಇಲ್ಲಿ ಪಾವಗಡದ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಒಂದು ಕಲ್ಲಿನ ಮೇಲೆ ನಾನು ಶಾಸನಗಳ ಅಧ್ಯಯನ ಮಾಡೋದು. ಅಲ್ಲಿ ಒಂದು ಶಾಸನ ಅಧ್ಯಯನಕ್ಕೆ ಹೋಗಿದ್ದೆ, ವಿಜಯನಗರ ಕಾಲದ್ದು ಶಾಸನ ಅಧ್ಯಯನ. ಅಲ್ಲಿ ಒಂದು ಕಲ್ಲು ಮೇಲೆ ಸ್ವಾತಂತ್ರ್ಯ ಉತ್ಸವಮು ಅಂತ ಹೇಳ್ಬಿಟ್ಟು ಬರೆದಿದ್ರು. ಡೇಟ್ ಬಂದುಬಿಟ್ಟು 24 ಅಕ್ಟೋಬರ್ 1947 ಅಂತೇಳಿ ನಮ್ಮ ಭಾರತದ ಬಾವುಟನ ಚಿತ್ರಿಸಿದರು. ಜೈ ಹಿಂದ್ ಅಂತ ಬರೆದಿದ್ರು. ಇದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಬಹುಶಃ ಸ್ವಾತಂತ್ರ್ಯ ಬಂದು ಕೆಲವು ತಿಂಗಳು ಆದ ನಂತರ ಇವರು ಆಚರಿಸಿಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಇದಾದ ನಂತರ ಇಲ್ಲೇ ಗೌರಿಬಿದನೂರು ತಾಲೂಕು ಬಾದಿಮರಳೂರು ಅನ್ನೋ ಒಂದು ಊರಿದೆ. ಅಲ್ಲಿ ಒಂದು ಶಾಸನಗಳ ಅಧ್ಯಯನಕ್ಕೆ ಹೋದಾಗ ಅಲ್ಲಿ ಒಂದು ಕಲ್ಲು ಸಿಕ್ತು ನನಗೆ, ದೊಡ್ಡ ಕಲ್ಲು ಒಂದು. ನಾನು ಅದನ್ನು ಓದೋದಕ್ಕೆ ಪ್ರಯತ್ನ ಮಾಡಿದೆ. ಅದೇ ರೀತಿ ಕಲ್ಲು ಇಲ್ಲೂ ಹಾಕಿದ್ರು. ಸೊ ಇಲ್ಲೂ ತೆಲುಗುಲೇ ಇದೆ? ಇಲ್ಲ, ಇಲ್ಲಿ ಕನ್ನಡದಲ್ಲಿದೆ, ಅಲ್ಲಿ ತೆಲುಗಲ್ಲಿದೆ. ಇಲ್ಲಿ ಸೇಮ್ ಜೈ ಹಿಂದ್ ಅಂತೇಳಿ ಭಾರತದ ಬಾವುಟ ಬರೆದಿದ್ದಾರೆ. ಸ್ವಾತಂತ್ರ್ಯೋತ್ಸವ ಮಹೋತ್ಸವ ಅಂತ ಬರೆದಿದ್ದಾರೆ. ಡೇಟು 28 ಅಕ್ಟೋಬರ್ 1947 ಅಂತ ಬರೆದಿದ್ದಾರೆ. ಆವಾಗ ನನಗೆ ಏನು ಇದು, ಈ ಡೇಟು ಇಲ್ಲೂ ಅದೇ ಡೇಟ್ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅನೇಕ ಪುಸ್ತಕಗಳ ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಈಗ ನಾನು ಹೇಳಿರುವ ಇತಿಹಾಸ ಎಲ್ಲ ಬರೆದಿದ್ದಾರೆ. ನಮಗೆ ಕೆಲವು ತಿಂಗಳುಗಳ ನಂತರನೇ ನಿಜವಾದ ಸ್ವಾತಂತ್ರ್ಯ ನಮ್ಮ ರಾಜ್ಯಕ್ಕೆ ಬಂದಿರೋದು. ದೇಶಕ್ಕೇನೋ ಬಂತು, ನಾವು ಅದನ್ನು ಅಕ್ಸೆಪ್ಟ್ ಮಾಡಿದ್ವಿ, ರಾಜರು ಮಾಡಿದ್ರು. ಆದರೆ ದಿವಾನರು ಬಿಟ್ಕೊಡ್ಲಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಆಗಿ ನಮಗೆ ನಮ್ಮ ರಾಜ್ಯ ಅನ್ನೋದು ಯಾವಾಗ ಓಪನ್ ಆಯಿತು ಅಂದ್ರೆ ಅದು ಅಕ್ಟೋಬರ್ 24 ಇದಲ್ಲ, ಅಲ್ಲ, ನಮಗೆ ಒಂದು 75 ದಿನಗಳು ಲೇಟಾಗಿ ಇಲ್ಲಿ ಸ್ವಾತಂತ್ರ್ಯ ಬಂದಿರೋದು. ಇದಕ್ಕೆ ನನ್ನ ಶಾಸನಗಳ ಆಧಾರನೂ ನಾನು ಕೊಡಬಲ್ಲೆ. ಸೊ ಇದು ನಮಗೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರು ಕಾಲದಲ್ಲಿ ಆಗುವಂಥದ್ದಲ್ವಾ? ಹೌದು. ಇದಾದ ನಂತರ ಮಂತ್ರಿಮಂಡಲ ರಚನೆ ಆಗುತ್ತೆ. ಮೊದಲ ಮುಖ್ಯಮಂತ್ರಿಗಳಾಗಿ ಕೆ ಚೆಂಗಲರಾಯ ರೆಡ್ಡಿ, ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅವರು ನಾಮಿನೇಟ್ ಮಾಡ್ತಾರೆ. ಅಂದರೆ ಅವಾಗ ಇನ್ನೂ ಎಲೆಕ್ಷನ್ ಇರಲಿಲ್ಲ. ನಾಮಿನೇಟ್ ಆಗಿ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಆಗ್ತಾರೆ. ಅವರು ಕೆಲವು ವರ್ಷ ಮಾತ್ರ ಆಡಳಿತ ನಡೆಸ್ತಾರೆ. ಆಮೇಲೆ ಎಲೆಕ್ಷನ್ ಆಗುತ್ತೆ, ಇಡೀ ಭಾರತದಲ್ಲೇ ಎಲೆಕ್ಷನ್ ಆಗುತ್ತೆ. ಅದರಲ್ಲಿ ಮೊದಲ ಎಲೆಕ್ಟೆಡ್ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು. ಅವರು ಕಾಂಗ್ರೆಸ್ಸಲ್ಲಿ ಒಳ್ಳೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೆ. ಇದೇ ರಾಮನಗರ ಹತ್ರನೇ ಅವರು ಊರು, ಕೆಂಗಲ್ ಅನ್ನೋದು ಅವ್ರ ಊರು. ಅವರು ಮೊದಲ ಮುಖ್ಯಮಂತ್ರಿ ಆಗ್ತಾರೆ, ಎಲೆಕ್ಟೆಡ್ ಮುಖ್ಯಮಂತ್ರಿ. ಕೆ ಸಿ ರೆಡ್ಡಿ ಅವರು ಸೆಲೆಕ್ಟೆಡ್ ನಮ್ಮ ಕೆಂಗಲ್ ಹನುಮಂತಯ್ಯ ಎಲೆಕ್ಟೆಡ್ ಮುಖ್ಯಮಂತ್ರಿ ಆಗ್ತಾರೆ. ಸೊ ಕೆಂಗಲ್ ಹನುಮಂತಯ್ಯ ಅವರ ಬಗ್ಗೆ ಮುಂದೆ ಅಲ್ಲೇ ಅವ್ರದ್ದೊಂದು ಬನ್ನಿ ಸಾಧನೆ ಇದೆಯಲ್ಲ, ಅಲ್ಲೇ ಮಾತಾಡೋಣ ಬನ್ನಿ. ಇದೇ ವಿಧಾನಸೌಧ. ನಾವು ಇವಾಗ ಕೆಂಗಲ್ ಹನುಮಂತಯ್ಯನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ಕೊಟ್ಟ ದೊಡ್ಡ ಕೊಡುಗೆ ಅಂದರೆ ಈ ವಿಧಾನಸೌಧ. ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರನೂ ರಾಜಧಾನಿ ಆಗೋದಕ್ಕೆ ಮೂಲ ಕಾರಣವೂ ಇದೇ ಬರುತ್ತೆ, ವಿಧಾನಸೌಧ. ಈ ವಿಧಾನಸೌಧ ಕಟ್ಟೋದಕ್ಕೆ ಅವರಿಗೆ ಪ್ರೇರೇಪಣೆ ಆಗಿದ್ದು, ಅವರು ಒಮ್ಮೆ ತಂಜಾವೂರಿಗೆ ಹೋಗ್ತಾರೆ. ತಂಜಾವೂರಲ್ಲಿ ಬೃಹದೇಶ್ವರ ದೇವಸ್ಥಾನದ್ದು ಒಂದು ಚೋಳರ ಕಾಲದ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನನ ಅವ್ರು ನೋಡ್ತಾರೆ. ಅದರ ಮೇಲೆ ಕಲ್ಲಿನ ಗೋಪುರ ಒಂದು ನಿರ್ಮಿಸಿರ್ತಾರೆ. ಅದು ಒಂದೇ ಏಕಶಿಲೆಯಲ್ಲಿ ಅದನ್ನು ಸಾಗಿಸಬೇಕಾದ್ರೆ ದೊಡ್ಡ ಸಾಹಸನೇ ಮಾಡಿರ್ತಾರೆ. ಎಷ್ಟೋ ಕಿಲೋಮೀಟರ್ ದೂರದಿಂದ ಅದನ್ನು ಗೋಪುರದ ಮೇಲೆ ಕುಂಡ್ರಿಸಿರೋದು ದೊಡ್ಡ ಸಾಹಸಗಾದೇನೆ ಇದು. ಹೌದು. ಇದು ನೋಡಿದ ತಕ್ಷಣ ಇವ್ರ ಮನಸ್ಸಲ್ಲಿ ಅದು ಅಚ್ಚೊತ್ತುತ್ತೆ. ಇದೇ ಥರ ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂಥೇಳಿ
ಒಬ್ಬ ವಿದೇಶಿ ಗೆಸ್ಟ್ ಬರ್ತಾರೆ ಇಲ್ಲಿಗೆ. ಆಗ ಈ ಅಸೆಂಬ್ಲಿ ಹಾಲೆಲ್ಲನೂ ಈ ಹೈಕೋರ್ಟ್ ಬಿಲ್ಡಿಂಗ್ ಇದೆಲ್ಲ ಅಟಾರ ಕಚೇರಿ ಇಲ್ಲಿ ನಡೀತಾ ಇತ್ತು. ಒಬ್ಬ ಅಧಿಕಾರಿ ಯಾರೋ ಬರ್ತಾರೆ, ಏನು ಎಲ್ಲ ಬಿಡಿ ಕಲೋನಿಯರ್ ಟೈಮು ಬಿಲ್ಡಿಂಗ್ಗಳೇ ತೋರಿಸ್ತಾ ಇದೆಯಾ, ನಿಮ್ಮದು ಅನ್ನೋದು ಒಂದು ಬಿಲ್ಡಿಂಗ್ ಇಲ್ವಾ ಇಲ್ಲಿ ಅಂತ ಹೇಳ್ತಾರೆ. ಅವಾಗ ಇವ್ರ ಮನಸ್ಸಲ್ಲಿ ಅದೊಂದು ಅಚ್ಚಳಿಯದೆ ಉಳಿಯುತ್ತೆ. ಆಗಲೇ ಅವರ ಮೈಂಡಲ್ಲಿ ತಂಜಾವೂರು ಗೋಪುರದ ಒಂದು ಮೈಂಡಲ್ಲಿ ತುಂಬಿಕೊಂಡಿರುತ್ತೆ. ಆಗ ಇಲ್ಲಿ ಒಂದು ನಮ್ಮದೇ ಆದ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಗ ಈ ವಿಧಾನಸೌಧ ಕಟ್ಟೋದಕ್ಕೆ ಪ್ರಾರಂಭ ಆಗ್ತಾರೆ. ಅವರ ಮನಸ್ಸಲ್ಲಿ ಒಂದು ವಿಷಯ ಹೊಳೆಯುತ್ತೆ. ಏನು ಅಂತಂದರೆ, ಮಹಾತ್ಮ ಗಾಂಧಿಯವರಿಗೂ ಬ್ರಿಟಿಷರಿಗೂ ಒಂದು ಒಪ್ಪಂದ ಆಗಬೇಕಾಗಿತ್ತು. ಅದಕ್ಕೆ ನಮ್ಮ ವೈಸ್ರಾಯ್ ಭವನ ಇದೆಯಲ್ಲ ಡೆಲ್ಲಿಯಲ್ಲಿ, ಅಲ್ಲಿ ಮಹಾತ್ಮ ಗಾಂಧಿ ಅವ್ರನ್ನ ಕರೀತಾರೆ. ಆಗ ಇರ್ವಿನ್ಗೂ ಮಹಾತ್ಮ ಗಾಂಧಿ ಅವ್ರಿಗೂ ಒಂದು ಒಪ್ಪಂದಕ್ಕೆ ಅದರಲ್ಲಿ ಹೋಗುತ್ತೆ. ಹೌದು, ಒಪ್ಪಂದ ಆಗುತ್ತೆ. ಆ ಒಪ್ಪಂದ ಆದ ನಂತರ ಇಂಗ್ಲೆಂಡಲ್ಲಿರೋ ಚರ್ಚಿಲ್ ಅವರಿಗೆ ಸಹಿಸಲಿಲ್ಲ. ಆ ಥರ ಬರೀ ಒಂದು ಪಂಚೆ ಉಟ್ಕೊಂಡಿರೋ ಫಕೀರನ್ನು ವೈಸ್ರಾಯ್ ಭವನದಲ್ಲಿ ಕರ್ಕೊಂಡು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ಇದು ನಮ್ಮ ಭಾರತೀಯರಿಗೆಲ್ಲ ಕೆರಳುತ್ತೆ. ಇಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಈ ವಿಷಯ ಬರುತ್ತೆ. ಆಗಲೇ ನಮ್ಮ ಕೆಂಗಲ್ ಹನುಮಂತಯ್ಯವರು ಅಪಾರ ಗಾಂಧಿವಾದಿಗಳಾಗಿರ್ತಾರೆ. ಅವ್ರಿಗೆ ಮನಸ್ಸಲ್ಲಿ ಒಂದು ವಿಷಯ ಬಂದ್ಬಿಡುತ್ತೆ, ಏನು ವೈಸ್ರಾಯ್ ಭವನ ಅದಕ್ಕಿಂತ ಭವ್ಯವಾಗಿ ನಾನು ಕಟ್ಟಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರುತ್ತೆ. ಆಗ ತಾನೇ ಇವರು ಅಧಿಕಾರಕ್ಕೆ ಬಂದಿರ್ತಾರೆ. ಆಗಲೇ ವಿಧಾನಸೌಧ ಕಲ್ಪನೆ ಬರುತ್ತೆ. ಮೊದಲೇ ಕಂಡಿರುವಂಥ ನಮ್ಮ ತಂಜಾವೂರಿನ ಗೋಪುರನೂ ಅವ್ರ ಮೈಂಡಲ್ಲಿರುತ್ತೆ. ಸರಿ, ಒಂದು ಅಸೆಂಬ್ಲಿ ಹಾಲ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ವಿಧಾನಸೌಧ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲು ಬರೀ 30,000 ರೂಪಾಯಿಯಲ್ಲಿ ಒಂದು ಬಂಗಲೆ ಮಾತ್ರ ಕಟ್ಟಬೇಕು. ಅದರಲ್ಲಿ ಎಲ್ಲರೂ ಕೂತ್ಕೊಳ್ಳೋ ವ್ಯವಸ್ಥೆ ಆಗಬೇಕು. ಅಲ್ಲಿ ಅಸೆಂಬ್ಲಿ ಇಲ್ಲಿ ನಡಿಬೇಕು ಅನ್ನೋದು ಅವ್ರದ್ದು ಮನಸ್ಸಲ್ಲಿರುತ್ತೆ. 30,000 ಆಗೋಯ್ತು, 40,000 ಆಗೋಯ್ತು, 80,000 ಆಗೋಯ್ತು. ಅವರ ಕಲ್ಪನೆ ಇನ್ನಷ್ಟು ಇಂಗ್ಲೆಂಡು ಬೇರೆ ಬೇರೆ ದೇಶಗಳ ಪ್ರವಾಸ ಮಾಡ್ತಾರೆ. ಅಲ್ಲಿರುವ ಆರ್ಕಿಟೆಕ್ಟ್ ಎಲ್ಲ ಇವರು ಮೈಂಡಲ್ಲಿ ತುಂಬ್ಕೊಂಡು ಬರ್ತಾರೆ. ಅದೇ ರೀತಿ ಭವ್ಯವಾದ ಒಂದು ಮನಸ್ಸಿಟ್ಕೊಂಡ್ಬಿಟ್ಟು ಈ ಭವನನ ನಿರ್ಮಾಣ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ವಿಸ್ತಾರ ಆಗ್ತಾ ಇದೆ. ಈಗಿನ ಈ ಭವ್ಯವಾದ ಬಿಲ್ಡಿಂಗು ರೂಪ ಒಂದು ಬರುತ್ತೆ. ಆದರೆ ಅವರಿಗೆ ಸಹ ಮಂತ್ರಿಗಳು ಎಲ್ಲರೂ ಅಬ್ಜೆಕ್ಷನ್ ಮಾಡ್ತಾರೆ. ಏನಿದು, ಹೋಗಿ ಒಂದು 30,000ದಲ್ಲಿ ಆಗುತ್ತೆ ಅಂತ ಹೇಳಿ ಬೇರೆ ಖರ್ಚುಗಳು ಮಾಡ್ತಾ ಇದೀಯಾ ನೀನು ಅಂತ ಹೇಳಿಬಿಟ್ಟು ಒಂದು ಸಮಿತಿನ ರಚಿಸ್ತಾರೆ. ಆ ಸಮಿತಿಗೆ ಅಧ್ಯಕ್ಷರು ಬಂದು ನಿಜಲಿಂಗಪ್ಪ ಅವರು. ಆಮೇಲೆ ಇದು ಕಟ್ಟಬೇಕಾದ್ರೆ ಖರ್ಚು ಕಮ್ಮಿ ಮಾಡಬೇಕು ಅಂತ ಆಗಿನ ಜೈಲು ಕೈದಿಗಳನ್ನ ಕರ್ಕೊಂಡು ಬಂದು ಇದನ್ನು ಕಟ್ಟಿದ್ದು. ಕೈದಿಗಳು ಕಟ್ಟಿರುವಂಥ ವಿಧಾನಸೌಧ. ಇದಕ್ಕೂ ಮೊದಲೇ 1951ರಲ್ಲಿ ನೆಹರು ಅವರು ಇದಕ್ಕೆ ಅಡಿಪಾಯ ಹಾಕ್ತಾರೆ. ಆದರೆ ಕಾರ್ಯ ಮುಂದುವರೆದಿರೋದಿಲ್ಲ, ಹಾಗೇ ಪೆಂಡಿಂಗಲ್ಲಿರುತ್ತೆ. ಈ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರು ಆಗಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಬಂದು ನೋಡಿ ಅಡಿಪಾಯ ಹಾಕಿದ್ದಾರೆ ಇಲ್ಲಿ, ಆದರೆ ಅದು ಮುಂದೆ ಕೆಲಸ ಆಗಲಿಲ್ಲ, ಆದಷ್ಟು ಬೇಗ ಕಟ್ಟಬೇಕು ಅಂದರೆ ಮೊದಲೇ ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂಥ ಈ ವಿಷಯಗಳು ಜೊತೆಗೆ ಅನಿವಾರ್ಯತೆ ಇತ್ತು. ಯಾವುದೋ ಬ್ರಿಟಿಷ್ ಕಟ್ಟಡದಲ್ಲಿ ಅಸೆಂಬ್ಲಿ ಬೇಡ ಅಂಥೇಳಿ ಈ ಕಟ್ಟಡ ಕಟ್ಟಿ ಪೂರ್ಣಗೊಳಿಸ್ತಾರೆ. ಆಗ ಇದಕ್ಕೆ 1,75,00,000 ಮಾತ್ರ ಖರ್ಚಾಗಿರುತ್ತೆ. 1,75,00,000 ಅಂದರೆ 1.25 ಕೋಟಿ ಖರ್ಚಾಗಿರುತ್ತೆ. ಅದೇ ಆಗಿನ ದೊಡ್ಡ ಮೊತ್ತ. ಅದು ಆ ಕಮಿಟಿ ವರದಿನೂ ಕೊಡುತ್ತೆ, ಇಲ್ಲ ಕಡಿಮೆ ಖರ್ಚಲ್ಲೇ ಇದನ್ನು ಕಟ್ಟಿರೋದು ಅಂತ. ಆದರೂ ಗಲಾಟೆಗಳು ಮಾಡ್ತಾರೆ ಮಂತ್ರಿಗಳು, ಎಲ್ಲರೂ ರಾಜೀನಾಮೆ ಕೊಡಬೇಕು ಅಂತ. ಬೇಸತ್ತು ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಅಷ್ಟು ಮಹತ್ವಾಕಾಂಕ್ಷೆಯಿಂದ ಕಟ್ಟಿದ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯ ಅವರು ಒಂದು ದಿವಸ ಕೂಡ ಕೂತ್ಕೊಂಡಿಲ್ಲ. ಸೊ ಒಂದು ದಿನನೂ ಇದರೊಳಗೆ ಬರಲೇ ಇಲ್ಲ ಕೆಂಗಲ್ ಹನುಮಂತಯ್ಯ. ಹೌದು, ಅವರು ರಾಜೀನಾಮೆ ಕೊಡ್ತಾರೆ. ಆಗಲೇ ಕಡದಾಳ್ ಮಂಜಪ್ಪ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರ ಸಮಯದಲ್ಲೇ ಇದನ್ನು ಉದ್ಘಾಟನೆ ಆಗುತ್ತೆ. ಸೊ ಕೆಂಗಲ್ ಹನುಮಂತಯ್ಯ ಅವರ ನಂತರ ಬರೋದು ನಮ್ಮ ಕಡದಾಳ್ ಮಂಜಪ್ಪ ಅವರು. ಬನ್ನಿ, ಮುಖ್ಯಮಂತ್ರಿಗಳು ಯಾರ್ಯಾರಿದ್ರು
ಅವ್ರ ಬಗ್ಗೆ ಮಾತಾಡೋಣ. Yes, sir. 1948ರಲ್ಲಿ ಅವಾಗ 2 ಭಾಗ ಆಗಿತ್ತು, 2 ಕಾರ್ಪೊರೇಷನ್ ಇತ್ತು. ಒಂದು ನಮ್ಮ ಹಳೆ ಬೆಂಗಳೂರು, ಇನ್ನೊಂದು ಮಿಲಿಟರಿ ಆ್ಯಂಡ್ ಸಿವಿಲ್ ಸರ್ವಿಸ್ ಅಂತ ಹೇಳ್ಬಿಟ್ಟು ಕಂಟೋನ್ಮೆಂಟ್ ಏರಿಯಾ. ಆಗ ನಮ್ಮ ಮೈಸೂರು ಮಹಾರಾಜರಿಗೆ ಅವಾಗ ರೆಸಿಡೆಂಟ್ ಆಗಿದ್ದರು ಮತ್ತು ಮೈಸೂರು ಮಹಾರಾಜರಿಗೆ ಪಾಠ ಹೇಳ್ಕೊಡ್ತಾಯಿದ್ರು. ಅವರೇ ಫ್ರೆಜರ್ ಅಂತೇಳಿ, ಅವರ ಹೆಸರಲ್ಲೇ ಫ್ರೆಜರ್ ಟೌನ್ ಅನ್ನೋದನ್ನು 1906ರಲ್ಲಿ ಆ ಏರಿಯಾ ಕಟ್ಟಿದ್ದು. ಆಂಗ್ಲೋ ಇಂಡಿಯನ್ಗೆ ಒಂದು ಏರಿಯಾ ಬೇಕು ಅಂತ ಸರ್ಕಾರಕ್ಕೆ ಕೇಳಿದಾಗಲೇ ವೈಟ್ ಫೀಲ್ಡ್, ಆ ವೈಟ್ ಅನ್ನೋ ಒಬ್ಬರು ಅಧಿಕಾರಿ ಇದ್ದರು, ಅವ್ರ ಹೆಸರಲ್ಲಿ ವೈಟ್ ಫೀಲ್ಡ್ ಆಗಿ ಸ್ವಲ್ಪ ಊರಿಂದ ಆಚೆ ಹೋದರು ಅವರು.